ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಿನ್ನೆ ಸಂಜೆ ನಮ್ಮ ಮನೆಯ ಹಿಂದೆ ಒಂದು ಹಾವು ಹೆಡೆ ಎತ್ತಿ ನಿಂತ ಹಾಗೆ ಕಂಡಿತು. ಎಂತ ಅಂತ ನೋಡುವಾಗ ಎಂತ ಅಂತ ನಿಮಗೆ ತೋರಿಸ್ತೇನೆ. ನಾನು ಹೇಳೋದಕ್ಕಿಂತ ನಿಮಗೆ ತೋರಿಸ್ತೇನೆ ಅದನ್ನು. ಈಗ ಹಾಗೆ ಕಾಣೋದಿಲ್ಲ, ನಿನ್ನೆ ತೆಗೆದ ಕ್ಲಿಪ್ಪಿಂಗ್ ಕೂಡ ಉಂಟು, ಅದನ್ನು ಕೂಡ ಹಾಕ್ತೇನೆ ಆಯಿತಾ. ಇದು ಸುವರ್ಣ ಕಡ್ಡೆ ಗಿಡದ ಚಿಗುರು ಆಯ್ತಾ. ಆದರೆ ಹೀಗೆ ಸಡನ್ ಆಗಿ ನೋಡುವಾಗ ಒಂದು ಹೆಡೆ ಎತ್ತಿ ನಿಂತ ಹಾಗೆ ಕಾಣ್ತಾ ಉಂಟಲ್ವಾ. ಹಾಗೆ ನಿನ್ನೆ ಸಂಜೆ ಅಪ್ಪ ಹೇಳಿದ್ರು ಇಲ್ಲಿ ಹಿಂದೆ ಬಂದು ನೋಡಂತೆ ಒಂದು ಹಾವು ಉಂಟು ಅಂತ. ನಾನು ಹೋಗಿ ನೋಡಿದಾಗ ನನಗೆ ದೂರಕ್ಕೆ ಪಕ್ಕ ಹಾಗೆ ಖಂಡಿತ ಆಯ್ತಾ. ಮತ್ತೆ ನೋಡಿದ್ರೆ ಇದೆಂತ ಸುವರ್ಣ ಗಡ್ಡೆ ಗಿಡದ ಚಿಗುರು ಅಂತ. ಆದರೆ ನೋಡಿ ಹೆಡೆ ಎತ್ತಿ ಒಂದು ನಾಗ ನಿಂತ ಹಾಗೆ ಕಾಣ್ತದೆ ಅಲ್ವಾ. ಇದು ನಾನು ಕಳೆದ ವ್ಲಾಗಲ್ಲಿ ತೋರಿಸಿದ ಅರೆಮಾಪಲ ಉಂಟಲ್ಲ, ಆ ಕಾಯಿ ಆಯಿತಾ. ಅದನ್ನು ಉಪ್ಪಲ್ಲಿ ಹಾಕಿ ಇಟ್ಟಿದ್ದಾರೆ ಅಮ್ಮ. ನಾವು ಅಷ್ಟೆಲ್ಲ ಕೊಯ್ದು ಅದನ್ನೆಲ್ಲ ಅಮ್ಮ ಎಲ್ಲ ಬಿಡಿಸಿ ಇಟ್ಟಾದ ನಂತರ ಸಿಕ್ಕಿದ್ದಿಷ್ಟೇ ಕಾಯಿ ಆ್ಯಕ್ಚುಲಿ. ಬಟ್ ಫ್ಲೇವರಿಗೆಲ್ಲ ಹಾಕಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಬೇರೆ ಉಪ್ಪಿನಕಾಯಿಯೊಟ್ಟಿಗೆ. ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೆ, ಹಾಗೆ ನನ್ನ ಎದುರೇ ಗೋಡೆಯಲ್ಲಿ ಎಂಥದೋ ಕಂಡಿತು ನನಗೆ. ಆಗ ನನಗೆ ಸಡನ್ ನೆನಪಾಯಿತು, ನಾನು ಇದನ್ನು ಯೂಟ್ಯೂಬಲ್ಲಿ ತೋರಿಸಲೇ ಇಲ್ಲ, ಹೇಗೆ ಸಾಧ್ಯ ಇದು ಅಂತ. ಹಾಗೆ ಇವತ್ತು ಈಗ ತೋರಿಸುವ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಎಂತ ಅಂತ ಹೇಳಿದರೆ, ನಾನು ಮೊನ್ನೆ ಒಂದು ನೆಗೆಟಿವ್ ಕಮೆಂಟ್ಸಿನ ಬಗ್ಗೆ ಎಲ್ಲ ವಿಡಿಯೋ ಹಾಕಿದ್ದೆ ಅಲ್ಲ, ಆ ವಿಡಿಯೋ ಶೂಟ್ ಮಾಡ್ತಾ ಇರಬೇಕಾದ್ರೆ ಸಂಜೆ ಯಾರು ಬಂದಿದ್ರು ಗೊತ್ತುಂಟಾ. ತೋರಿಸ್ತೇನೆ, ಆ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ ಹಾಕ್ತೇನೆ ನಿಮಗೆ ಯಾರು ಬಂದಿದ್ರು ಅಂತ. ನೋಡಿ, ನಾನೀಗ ವಿಡಿಯೋ ಮಾಡ್ತಾ ಇರುವಾಗ ಯಾರು ಬಂದಿದ್ದಾರೆ ಅಂತ. ಮಲ್ಲಿ ಎಂತದೋ ತಂದಿದ್ದಾಳೆ, ತೋರಿಸ್ಬೇಡಿ ಹೇಳ್ತಿದ್ದಾಳೆ. ಎಂತ ಗೊತ್ತಿಲ್ಲ ನನಗೆ. ಎಂತದದು ಗಿಫ್ಟ್? ಎಂತಕ್ಕೆ ಗಿಫ್ಟ್? ನೋಡಿದ್ರಿ ಅಲ್ವಾ, ನಿಮ್ಗೆಲ್ಲರಿಗೆ ಕೂಡ ಪರಿಚಯ ಇರುವ ಮುಖವೇ. ಮಲ್ಲಿ ಬಂದಿದ್ಲಾಯ್ತಾ. ಅವಳು ನನ್ನ ಹತ್ರ ಗಮಿಗೆ ಹೋಗುವ ದಿವಸ ಹೇಳಿದ್ಲು, ಇನ್ನೊಂದು ಸ್ವಲ್ಪ ಒಂದು ತಿಂಗಳ ಮಟ್ಟಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಕ್ಕ, ನನಗೆ ಪರೀಕ್ಷೆ ಎಲ್ಲ ಉಂಟು, ಹಾಗಾಗಿ ನಾನು ಸ್ವಲ್ಪ ಪರೀಕ್ಷೆ ಎಲ್ಲ ಕಳೆದ ನಂತರ ಬಿಡುವು ಮಾಡಿಕೊಂಡು ಬರ್ತೇನೆ ಅಂತ ಹೇಳಿದ್ಲಾಯ್ತಾ. ಹಾಗೆ ಅವಳು ಬರ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡಿದ್ದೆ. ಆದ್ರೆ ಅವಳು ಬಂದು ನನಗೆಂತದೋ ಕೊಟ್ಟಿದ್ದಾಳೆ ಗೊತ್ತುಂಟ. ನಾನು ನಿರೀಕ್ಷೆ ಮಾಡಲಿಲ್ಲ. ಎಂತ ಅಂತ ಕೇಳಿದೆ, ಒಂದು ಬಾಕ್ಸ್ ತಕೊಂಡು ಬಂದಿದ್ದಾಳೆ. ಅದು ನಿಮಗೆ ಸರ್ಪ್ರೈಸ್ ಅಕ್ಕ ಅಂತ ಹೇಳಿದ್ಲು. ನಿಮ್ಮ ಬರ್ತ್ಡೇಗೆ ನನಗೆ ಎಂತ ಕೊಡ್ಲಿಕ್ಕೆ ಆಗಲಿಲ್ಲ ಮೊನ್ನೆ, ನಾನು ತುಂಬ ಯೋಚನೆ ಮಾಡಿದ್ದೆ, ಅಕ್ಕನ ಹತ್ರ ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಎಂತ ಕೊಡುದು ಎಂತ. ಅವಳಿಗೆ ಕೊಡಬೇಕು ಅಂತ ಉಂಟಾದ್ರೆ ಎಂತ ಕೊಡೋದು ಅಂತ ಗೊತ್ತಿಲ್ಲ ಅಂತೆ. ಹಾಗೆಲ್ಲ ಯೋಚನೆ ಮಾಡಿ 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 ಈ ಗಿಫ್ಟ್ ಕೊಡ್ತಾ ಇರುವಂಥದ್ದು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಕ್ಕ ನಿಮಗೆ ಇಷ್ಟ ಆಗ್ತಾ ಇಲ್ವಾ ಅಂತ. ಹಾಗೆ ಕೊಟ್ಲಾಯ್ತಾ. ನನಗೆ ಫುಲ್ ಶಾಕ್ ಅಂತ ಹೇಳಿದ್ರೆ, ಕಾಲೇಜಿಗೆ ಹೋಗುವ ಹುಡುಗಿ ಅಂದ್ರೆ ಅವರಿಗೆ ಇನ್ನು ಕೂಡ ಅವರಿಗೆ ಕೆಲಸ ಸಿಕ್ಕಿ ಗಿಫ್ಟ್ ಕೊಡುದು ಅಂಥದ್ದೆಲ್ಲ ಅವ್ರು ಇನ್ನೂ ಕೂಡ ಸ್ವಲ್ಪ ದುಡಿಮೆ ಅಂಥದ್ದೆಲ್ಲ ಮಾಡಬೇಕಲ್ಲ ಎಷ್ಟೇ ಆದರೂ ಕೂಡ. ಇವಳು ಗಿಫ್ಟ್ ಎಂತಕ್ಕೆ ನನಗೆ ತಂದು ಕೊಟ್ಟದ್ದು ಅಂದರೆ ನಾನು ಹಾಗೆ ಇದು ಮಾಡೋದಾಯ್ತು. ಎಂತಕ್ಕೆ ಇದೆಲ್ಲ ಅಗತ್ಯ ಇರಲಿಲ್ಲ, ಹಾಗೆ ನೀನು ಗಿಫ್ಟ್ ಕೊಡದಿದ್ರೆ ಕೂಡ ನನಗೆ ಅಂತ ಬೇಜಾರಾಗ್ತದ ಹಾಗೆಲ್ಲ ಕೇಳಿದೆ. ಅದಕ್ಕೆ ಅವಳು ಇಲ್ಲ, ನಿಮಗೆ ಕೊಡದಿದ್ರೆ ನನಗೆ ಬೇಜಾರಾಗ್ತದೆ ಅಕ್ಕ, ಕೊಡಬೇಕು ಅಂತ ಆಸೆ ಇತ್ತು ನನಗೆ ಅಂತೆಲ್ಲ ಹೇಳಿದ್ಲು. ಮತ್ತೆ ಒಂದು ಬಾಕ್ಸ್, ರೆಕ್ಟ್ಯಾಂಗಲ್ ಬಾಕ್ಸ್ ಕೊಟ್ಲಾಯ್ತಾ. ನಾನು ಅದಕ್ಕೆ ಫೋಟೋ ಫ್ರೇಮ್ ಅಂತ ಹೇಳಿದೆ, ಈ ದೇವರದ್ದು ಮತ್ತೆ ನೇಚರ್ ಇದ್ದೆಲ್ಲ ಫೋಟೋಸ್ ಎಲ್ಲ ಬರ್ತದಲ್ಲ ಅದಾಗಿರಬಹುದು ಅಂತ ಊಹೆ ಮಾಡಿ ತೆಗೆದ್ರೆ ಫೋಟೋ ಫ್ರೇಮೇ. ಆದರೆ ನೋಡಿ, ನಾನು ನಿಮಗೆ ಇದನ್ನು ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ಆಯ್ತಾ. ಇದು ನನ್ನ ಮತ್ತೆ ಅವಳ ಸೆಲ್ಫಿ ಮತ್ತೆ ಫೋಟೋಸ್ ಎಲ್ಲ ಇರುವಂತಹ ಫೋಟೋ ಫ್ರೇಮ್. ಎಷ್ಟು ಚಂದ ಉಂಟಂತ ಹೇಳಿದ್ರೆ, ಇಲ್ಲಿ ಫಸ್ಟಿಗೆ ಇರುವಂಥದ್ದು ನನ್ನ ಹುಟ್ಟುಹಬ್ಬದ ತಾರೀಕು ಜುಲೈ 5ಕ್ಕೆ. ಇಲ್ಲಿ ಹಾರ್ಟ್ ಉಂಟು, ನಿಮಗೆ ಕಾಣ್ತಾ ಇರಬಹುದು. ಮತ್ತೆ ಒಂದು ಸಣ್ಣ ಕೋಟ್ ಬರೆದಿದ್ದಾರೆ, ಅದು ಅದರಲ್ಲೇ ಬರುದು ಕಾಣ್ತದೆ. ಬಟ್ ವಾಟ್ ಎವರ್, ಅದು ತುಂಬ ಚಂದ ಉಂಟು ಆ ಲೈನ್ ಕೂಡ, ನೀವು ಓದಿ. ಹಾಗೆ ಹ್ಯಾಪಿ ಬರ್ತ್ಡೇ ರಮ್ಯಕ್ಕ ಅಂತ ಒಂದು ಸ್ಟಾರ್, ಸಣ್ಣ ಸ್ಟಾರ್ ಆಯ್ತು. ಅದಾದ ನಂತರ ಫೋಟೋಸ್. ಇದು ಈ ಫಸ್ಟ್ ಫೋಟೋ ನಮ್ಮ ಮನೆಯಲ್ಲೇ ತೆಗೆದದ್ದು, ಮನೆ ಅಂಗಳದಲ್ಲಿಯೇ. ಇದು ತಣ್ಣೀರುಬಾವಿ ಬೀಚಿಗೆ ಹೋಗಿದ್ದೇವಲ್ಲ ನಾವು, ಆವಾಗ ತೆಗೆದದ್ದು ಇದು. ಮತ್ತೆ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಟ್ಯಾಂಕ್ ನಿರ್ಮಾಣ ಆಗ್ತಾ ಉಂಟಲ್ಲ, ಆ ಟ್ಯಾಂಕಿನ ತುದಿಯಲ್ಲಿ ಹೋಗಿ ನಿಂತು ತೆಗೆದದ್ದು. ಮತ್ತೆ ಇದು ನಮ್ಮ ಅಂಗಳದ ತುದಿಯಲ್ಲಿ ಕೂತ್ಕೊಂಡಿರುವಾಗ ತೆಗೆದದ್ದು. ಹಾಗೆ ಇದು ನನ್ನ ಹುಟ್ಟಿದ ಹಬ್ಬದ ದಿವಸ ತೆಗೆದ ಫೋಟೋ ನಾನು. ಹಾಗೆ ಇದು ನನ್ನ ಫೇವ್ರೆಟ್ ಫೋಟೋ, ಭೂಮಿಕಾ ಅವರು ತೆಗೆದದ್ದು. ಒಂದು ನನ್ನ ಫೇವ್ರೆಟ್ ಫೋಟೋ ಅಂತೆ, ಮತ್ತೊಂದು ಅವಳ ಫೇವ್ರೆಟ್ ಫೋಟೋ ಅಂತೆ. ಹಾಗೆ ಇದೆರಡು ನನ್ನದೊಂದು ಸಿಂಗಲ್ ಫೋಟೋ ಹಾಕಿ, ಮತ್ತೆ ನಮ್ಮ ಇಬ್ಬರ ಸೆಲ್ಫಿ ಒಂದು 4 ಫೋಟೋ ಹಾಕಿ ಕಳಿಸಿದ್ದಾಳೆ. ಇದಕ್ಕೆ ಇದು ಆನ್ಲೈನಲ್ಲಿ ತರಿಸಿದವಳಾಯ್ತಾ. ಹಾಗೆ ಅವಳು ಈ ಗಿಫ್ಟ್ ಕೊಡುವಾಗ ನನಗೆ ಹೇಳಿದ್ಲು, ವಿಡಿಯೋದಲ್ಲೆಲ್ಲ ಹಾಕಬೇಡಿ ಅಕ್ಕ, ನನಗೆ ಒಂಥರ ಸರಿ ಆಗೋದಿಲ್ಲ ಅಂತೊಂಥರ ಮುಜುಗರದಲ್ಲಿ ಹೇಳಿದ್ಲಾಯ್ತಾ. ಆದರೆ ಅವಳು ಯಾವತ್ತೂ ನನ್ನೊಟ್ಟಿಗೆ ಇರ್ತಾಳೆ, ನಾನು ಎಲ್ಲಿಗಾದರೂ ಕರ್ಕೊಂಡು ಹೋಗ್ತೇನೆ, ನಾನು ಅವಳಿಗೆ ಎಂತಾದ್ರು ತೆಗೆದುಕೊಡೋದು ಹೀಗಿರೋದೆಲ್ಲ ತೋರಿಸ್ತೇನೆ. ಬಿಟ್ಟರೆ ಅವಳು ನನಗೆ ಕೊಟ್ಟದನ್ನು ಕೂಡ ನಾನು ತೋರಿಸ್ಬೇಕಲ್ವಾ. ಹಾಗೆ ಅವಳ ಹತ್ರ ಹೇಳಿದೆ, ಪರವಾಗಿಲ್ಲ ಹಾಕ್ತೇನೆ, ಎಂತ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಇವತ್ತು ವಿಡಿಯೋ ಹಾಕಿದೆ ಆಯಿತು ನಾನು. ಅವಳು ನೋಡಿ ಅಂತ ಆ ಒಂದು ಎಫರ್ಟ್ಸ್ ನೋಡಿ ನೀವು. ಜಸ್ಟ್ ಅದು ಫೋಟೋ ಫ್ರೇಮ್ ಚಂದ ಉಂಟಾ ಇಲ್ವಾ, ಕಾಸ್ಟ್ಲಿಯಾ ಅಥವಾ ಚೀಪಾ, ಅದೆಲ್ಲ
ಸೆಕೆಂಡರಿ, ಎಂಥದೇ ಆಗಲಿ ಅದು ಯಾವುದು ಕೂಡ ಮ್ಯಾಟರ್ ಆಗುದಿಲ್ಲ. ಆ ಎಫರ್ಟ್ಸ್ ಉಂಟಲ್ಲ, ಅವಳ ಆ ಒಂದು ತಲೆಗೆ ಹೋದದ್ದು ನನಗೆ ತುಂಬ ಖುಷಿ ಆಯಿತು. ಈ ಒಂದು ಫೋಟೋ ಫ್ರೇಮ್ ಕೊಡಬೇಕು ಅಂತ ಅವಳ ಲೈಫಲ್ಲಿ ಅವಳು ಫಸ್ಟ್ ಟೈಮ್ ಈ ಥರ ಯಾರಿಗೂ ಗಿಫ್ಟ್ ಕೊಡೋದಂತೆ. ನನಗೆ ತುಂಬ ಖುಷಿ ಆಯಿತು. ಹಾಗೆ ಇಲ್ಲಿ ನಮ್ಮ ಮನೆಯ ಗೋಡೆಯಲ್ಲೇ ಇಟ್ಟಿದ್ದೇನೆ ನಾನು ಅದನ್ನು. ಹಾಗೆ ನನ್ನದು ಅಂತ ಫೋಟೋ ಫ್ರೇಮ್ ನನ್ನ ಹತ್ರ ಇರಲಿಲ್ಲ ನಿಜವಾಗ್ಲೂ ಕೂಡ. ಹಾಗೆ ನನಗೆ ತುಂಬ ಖುಷಿ ಆಯಿತು. ಚಂದ, ನಾನು ಅದನ್ನು ತುಂಬ ಸಲ ನೋಡ್ಲಿಕ್ಕೆ ಉಂಟು. ನೋಡಿ ನೋಡಿ ಚಂದ ಖುಷಿ ಆಗ್ತದೆ ನೋಡಲಿಕ್ಕೆ ಕೂಡ. ಹಾಗೆ ಈ ವಿಡಿಯೋದ ಮುಖಾಂತರ ನಾನು ಮಲ್ಲಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ನನಗೆ ತುಂಬ ಖುಷಿ ಆಯಿತು ಈ ಗಿಫ್ಟ್. ಹಾಗೆ ಈ ಸಲ ಬರ್ತ್ಡೇ ಅಲ್ಲಿ ಎಲ್ಲರೂ ಕೂಡ ನನಗೆ ಒಂಥರ ಸರ್ಪ್ರೈಸ್ ಆಗಿ ಒಂದು ಇದು ಮಾಡಿದ್ದಾರೆ, ಖುಷಿ ಆಯಿತು. ಹಾಗೆ ಎಲ್ಲರಿಗೆ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಮಲ್ಲಿಗೆ ಕೂಡ ಈ ವಿಡಿಯೋದಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನಾನು ಹೊರಗೆ ಬಂದೆ, ಮಳೆಯೇ ಇಲ್ಲ ಇವತ್ತು. ಸ್ವಲ್ಪ ಮಧ್ಯಾಹ್ನದ ಹೊತ್ತಿಗೆ ಎಂತ ಗೊತ್ತುಂಟಾ, ಕತ್ತಲೆ ಆಯಿತು, ಮುಗಿಲೆಲ್ಲ ಹಾಕಿತು. ಈಗ ಮಳೆ ಬರ್ಬೋದು, ಇವತ್ತಾದರೂ ಮಳೆ ಬರ್ಬೋದು ಅಂತ ಅಂದುಕೊಂಡೆವು. ಹಾಗೆ ಅಮ್ಮ ಹೇಳಿದರು ಕಾಡಲ್ಲಿ ಮಳೆ ಬರ್ತಾ ಉಂಟು ಅಂತ. ನಮ್ಮದು ಇಲ್ಲಿಂದ ಮೇಲೆ ಇಡೀ ಕಾಡು, ಇಲ್ಲಿ ಸಹ ಮೇಲೆ ಎಲ್ಲ ಕಾಡು. ಅಲ್ಲಿ ಒಂದು ಮನೆ ಉಂಟು, ಹಾಗೆ ಅಲ್ಲೆಲ್ಲ ಕಾಡು ಆಯಿತಾ. ಹಾಗೆ ಕಾಡಲ್ಲಿ ಮಳೆ ಬರೋದು ಕೇಳ್ತಾ ಉಂಟು ಅಂತ ಅಮ್ಮ ಹೇಳಿದರು. ಅಮ್ಮ ಬಟ್ಟೆ ಎಲ್ಲ, ಅಂಗಳದಲ್ಲಿ ಬಟ್ಟೆ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ತೆಗೆದು ಎಲ್ಲ ಮಾಡಿದರು. ಮತ್ತೆ ದೊಡ್ಡ ದೊಡ್ಡ ಹನಿಗಳೆಲ್ಲ ಬಂತು, ತಟಪಟ ಅಂತ ಒಂದು 5 ಸೆಕೆಂಡ್ ಬಿತ್ತು, ಮತ್ತೆ ಮಾಯಕ ಕಾಣೆ ಆಗಿದೆ ಆಯಿತಾ. ಇಲ್ಲವೇ ಇಲ್ಲ, ಮಳೆಯೇ ಇಲ್ಲ, ಮತ್ತೆ ಸುದ್ದಿಯೇ ಇಲ್ಲ ಮಳೆದ್ದು. ಹಾಗೆ ಆಗಿದೆ ಇವತ್ತಿನ ಕತೆ. ಮತ್ತೆ ಈಗ ನೋಡಿ, ಈಗ ಸ್ವಲ್ಪ ಮುಗಿಲು ಉಂಟಿಲ್ಲ, ಆದರೆ ಇಷ್ಟೊತ್ತಿಗೆ ಬಿಸಿಲು ಉಂಟು. ಎಂಥದ್ದು ಒಟ್ಟಾರೆ ಮಳೆ ಬಂದರೆ ಒಳ್ಳೇದು, ಯಾಕಂತ ಹೇಳಿದರೆ ಮುಂದೆ ನೀರು ಬೇಕಲ್ವ ನಮಗೆ. ನಮ್ಮ ಈ ಸಲದ ಮುಳ್ಳು ಸೌತೆ ಕೃಷಿ ನೋಡಿ, ಬಳ್ಳಿ ಇಷ್ಟು ಮೇಲೆ ಬಂದಿದೆ. ಈಗ ಪ್ರತಿ ವರ್ಷ ನಾವು ಇದೇ ಜಾಗದಲ್ಲಿ ಮುಳ್ಳು ಸೌತೆ 2 ಸಾಲು ಮಾಡ್ತೇವೆ. ಹೀಗೆ ಇದಕ್ಕೆ ನೋಡಿ ಕಾಣ್ತಾ ಇರಬಹುದು, ಈಗ ಇಷ್ಟು ಮೇಲೆ ಬಂದಿದೆ. ನಾನಿದು ಬೀಜ ಹಾಕಿ ಗಿಡ ಬರುವ ಸಮಯದಲ್ಲೆಲ್ಲ ನಾನಿರುವುದಿಲ್ಲ. ಹಾಗೆ ನಾನು ಬೆಂಗಳೂರಲ್ಲಿ ಇರ್ತೇನೆ, ಇಲ್ಲದಿದ್ರೆ ಇಲ್ಲಿರುವಾಗ ಕೆಲಸ ಮಾಡಿಕೊಂಡಿರ್ತೇನೆ. ಹಾಗೆ ಪೇರಳೆ ಉಂಟಾ ಅಂತ ನೋಡುದು ನಾನು. ಪೇರಳಲ್ಲಿ ಅಂಗಳದ ಹತ್ರ ಒಂದು ಮರ ಉಂಟು ಎದುರೆ, ಅಲ್ಲಿ ನಿನ್ನೆ ಒಂದು ಹಕ್ಕಿ ತಿಂತಾಯಿತ್ತು ಎದುರೇ ಕುತ್ಕೊಂಡು. ಹಾಗೆ ಅದು ತಿನ್ನೋದನ್ನೇ ನೋಡ್ತಾ ಇದ್ದೇನೆ. ನನ್ನದು ಆಫೀಸಿದ್ದು ಕೆಲಸ ಎಲ್ಲ ಆಯಿತು, ಆದರೆ ಇನ್ನೊಂದು ಕೆಲಸ ಉಂಟು. ಎಂತ ಅಂತ ಹೇಳಿದರೆ, ಇನ್ಸ್ಟಾಗ್ರಾಮಲ್ಲಿ ತುಂಬ ಕಮೆಂಟ್ ಉಂಟು, ಅದಕ್ಕೆಲ್ಲ ರಿಪ್ಲೈ ಮಾಡಬೇಕಾಯ್ತಾ. ಎಂತ ಕಮೆಂಟ್ ಅಂತ ಹೇಳಿದರೆ, ನಾನು ಹೇಳ್ತೇನೆ ಎಂಥ ವಿಡಿಯೋ ಅಂತ. ನಾನು ಮತ್ತೆ ಮಲ್ಲಿ ಮೊನ್ನೆ ಹಾಡು ಹಾಡಿದ್ದೇವಲ್ಲ, ಅದರದ್ದೊಂದು ಫನ್ನಿ ಕ್ಲಿಪ್ಪಿಂಗ್ ಹಾಕಿದ್ದೆ. ಅದರಲ್ಲಿ ನಮ್ಮ ಇದು ತುಳು ಭಾಷೆಯಲ್ಲಿ ಮಲ್ಲಿ ನನ್ನ ಹತ್ರ ಯಾವುದೋ ಒಂದು ಶಬ್ದ ಹೇಳಿದ್ಲು. ಅದನ್ನು ಕೇಳಿ ಒಬ್ರು ಕಮೆಂಟ್ ಹಾಕಿದ್ರು, ನಿಮಗೆ ತುಳು ಗೊತ್ತುಂಟಲ್ಲ, ನೀವು ತುಳುವಲ್ಲಿ ಯಾಕೆ ಮತ್ತೆ ವಿಡಿಯೋ ಮಾಡೋದಿಲ್ಲ ಅಂತ. ಹಾಗೆ ಅದರ ಜೊತೆಗೆ ಒಂದಷ್ಟು ಜನ ನನಗೆ ಕಮೆಂಟ್ ಹಾಕ್ತಾ ಇರ್ತಾರೆ, ತುಳುವಲ್ಲಿ ಸಹ ಒಂದೊಂದ್ಸಲ ವಿಡಿಯೋ ಮಾಡಿ ಅಂತ. ಹಾಗೆ ನನಗೆ ಎಲ್ಲ ಕೇಳ್ತಾ ಇದ್ದಾರೆ. ಮತ್ತು ಒಂದು ತುಂಬ ಹಿಂದೆ ಹಾಕಿದ್ದೆ ನಾನು, ಯಾಕೆ ತುಳುವಲ್ಲಿ ವಿಡಿಯೋ ಹಾಕೋದಿಲ್ಲ ಅಂತ. ಹಾಗೆ ಮತ್ತು ನಿನ್ನೆ ಕೂಡ ಒಂದು ತುಳುವಲ್ಲಿ ಜಸ್ಟ್ ಹೀಗೆ ವಿಡಿಯೋ ಮಾಡಿದ್ದೆ. ನಾನು ಮನೆಯಲ್ಲಿ ಹವ್ಯಕ ಮಾತಾಡೋದು, ನನಗೆ ತುಳುವಲ್ಲಿ ಅಷ್ಟು ಚಂದ ಮಾತಾಡಲಿಕ್ಕೆ ಬರ್ತದಾ ಇಲ್ವಾ ಅಂತ ನನಗೆ ಧೈರ್ಯ ಇಲ್ಲ, ಅದಕ್ಕೋಸ್ಕರ ಹಾಕೋದಿಲ್ಲ ನಾನು. ಹಾಗೆಲ್ಲ ಹೇಳಿದೆ. ನಾನು ಆ ಕ್ಲಿಪ್ಪಿಂಗಲ್ಲಿ ಹಾಕ್ತೇನೆ, ನೀವು ನೋಡಿ. ಎಂಚೊಲ್ಲರು ಮಾತಿರ್ಲ ಯಾನಿ ತುಳುಟ್ಟು ವೀಡಿಯೋ ಮನ್ಪುಗ ಅಂದುಳ್ಳೆ. ಯಾನು ತುಳು ವೀಡಿಯೋ ಮನ್ಪ ಅಂದೆ ಸುಮಾರು ಸಮಯ ಅಂಡ್ ಅಂಚನೆ ಎಂಕ್ ಕಮೆಂಟ್ ಬರ್ತಿತ್ತಂಡಿ, ಇರೆಗ ತುಳು ಬರ್ಪುಂಡತ ಇರ್ದಾಯ ತುಳುಟ್ಟು ವೀಡಿಯೋ ಮನ್ಪುಜರ್ ಅಂಚನೆ ಎಂಕ್ ಮೆಸೇಜ್ ಎಲ್ಲ ಬರೋಂದು ಇಪ್ಪುಂಡು. ಇರು ತುಳು ಪಾತಿರುವರತ ಇರೆಗ ತುಳು ಬರ್ಪುಂಡತ ತುಳುಟ್ಟು ವೀಡಿಯೋ ಮನ್ಪುಲೆ ಪಂಡದು ಮಸ್ತ್ ಜನ ಕೇಳೊಂದು ಇಪ್ಪೇರು. ಅಂಡ ಅಂಚ ಪನ್ಪುನಕ್ಲು ಪೂರ ಎನ್ನ ವೀಡಿಯೋಸ್ನ ಇಂಚಿಪ್ಪತ್ತು ಇರಸ್ರು ಮಂತನೆ ತೋಜುಂಡು. ಯಾನ್ ದಾಯ ತುಳುಟ್ಟು ವೀಡಿಯೋ ಮನ್ಪುಜ್ಜಿ ಪಂಡದು ಆಣಿ ವೀಡಿಯೋ ಪಾರ್ದಿತ್ತೆ ಏರಾಂಡ್ಲ ತೂದಿತ್ತಂಡ ನೆನಪಿಪ್ಪು ನಿಕ್ಲೆಗ್ ಪೂರ. ಯಾನು ಇಲ್ಲಳು ಪಾತೆರ್ನ ಭಾಷೆ ಹವ್ಯಕ, ಅಂಚಾದ ಯಾನು ತುಳು ಕಲ್ತನೆ ಬುಕ್ಕ. ಯಾನು ತುಳುಟ್ಟು ವೀಡಿಯೋ ಮನ್ಪುನಗ ಎಂಕೋಳಾಂಡ್ಲ ತತ್ತಂಡ ಅಂಚ ಪೂರ ಒಂಚೂರು ಎಂಕ ಪೋಡಿಗೆ ಹಾಪುಂಡ ಐಕ್ ಬೋಡಾದ ಯಾನು ತುಳುಟ್ಟು ಪಾತೆರುಜ್ಜಿ. ಅಂಚನೆ ಎಂಕ್ ನಮ್ಮ ಊರುಡು ತಿಕ್ಕುನ ನಮ್ಮ ಗುಡ್ಡೆ ಕಾಡು ನೆಟ್ಟು ಪೂರ ತಿಕ್ಕುನ ಕಾಯಿ ಪರ್ಂದು ಪೂ ಇಂಚಿನ ಪೂರ ಬೇತಾಕ್ಲೆಗೆಲ್ಲ ತೋಚ್ಪಾವುಡು ಪನ್ಪುನ ಒಂಜಿ ಉದ್ದೇಶ ಉಂಡು. ಐಕ್ ಬೋಡಾದ ಯಾನು ಕನ್ನಡಡು ವೀಡಿಯೋ ಪಾಡುನೆ. ಅಂಚನೆ ಪಕ್ಕಿ ಅಂಚನೆ ಇಣಿತ್ತ ವೀಡಿಯೋಡು ಎಂಕ್ ಅಂಚ ತೋಚ್ಪಾಯರದ ಆಲೆಜ್ಜಿ ಎಂಕ ಕೇಣಿಯರ ಇತ್ತಂಡ ದಾಯಿತ ಪಂಡ ಎನ್ನ ವೀಡಿಯೋಸ್ನು ನಮ್ಮ ತುಳುನಾಡುದ ವಾವ ಊರುಡ್ದು ನಿಕ್ಲು ತೂವೊಂದುಲ್ಲರು ಪನ್ಪುನೇನು ಕಮೆಂಟ್ ಇಡು ತೆರಿಪಾಲೆ ಅವ ಎಂಕ ಒಂಜಿ ಕೇಣಿಯರ ಆಸೆ ಇತ್ತಂಡು ವಾವ ಊರುಡ್ದು ಎನ್ನ ವೀಡಿಯೋಸ್ ತೂಪಾರು ಪಂಡದು. ಯಾನು ವಿಟ್ಲದಾಲ್ ಅಂಚನೆ ನಮ್ಮ ವಿಟ್ಲರ್ದು ಏರಾಂಡ್ಲ ಎನ್ನ ವೀಡಿಯೋಸ್ ತೂವೊಂದಿತ್ತಂಡ ಪಂಡ್ಲೆ ನಾನು ಒಂಜಿ ವೀಡಿಯೋಡು ತಿಕ್ಕುವೆ ಸೊಲ್ಮೆಲು ಆ ವೀಡಿಯೋ ಹಾಕಿದ್ದಾಯ್ತು ನಾನು. ಅದಕ್ಕೆ ಒಂದು ಕಮೆಂಟ್ಸ್ ಬಂದಿದೆ, ಹತ್ರ 400 ಚಿಲ್ಲರೆ ಕಮೆಂಟ್ಸ್ ಉಂಟಾಯ್ತಾ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಎರಡು ಕೂಡ ಸೇರಿಸಿ ಹೇಳ್ತಾ ಇರುವಂಥದ್ದು ನಾನು.
ಎಲ್ಲ ಊರುಗಳ ಹೆಸರು ಆಯಿತಾ, ಎಷ್ಟು ಊರುಗಳ ಹೆಸರುಂಟು ನಮ್ಮ ಮಂಗಳೂರು ಭಾಗದ ಅಥವಾ ಮಂಗಳೂರು ಅಥವಾ ಉಡುಪಿ ಈ ಭಾಗದ ಜನರ ಎಷ್ಟು ಕಮೆಂಟ್ಸ್ ಉಂಟಂತ ಹೇಳಿದರೆ ತುಂಬ ಊರಿನ ಜನರು ಕಮೆಂಟ್ ಹಾಕಿದ್ದಾರೆ. ನಾನು ವೀಡಿಯೋಸ್ಗೆ ನನಗೆ ಸಾಧ್ಯವಾದಷ್ಟು ನಾನು ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತೇನೆ. ಯಾಕಂತ ಹೇಳಿದರೆ ಅವರು ಅಷ್ಟು ಪ್ರೀತಿಯಿಂದ ಕಮೆಂಟ್ ಹಾಕ್ತಾರಲ್ಲ, ಹಾಗೆ ಯೂಟ್ಯೂಬಲ್ಲಿ ಹಾಗೆ ಸಾಧ್ಯವಾದಷ್ಟು ರಿಪ್ಲೈ ಮಾಡ್ತೇನೆ ನಾನು. ಹಾಗೆ ಮತ್ತು ಅಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಇರುವಾಗ ಒಬ್ಬರಾದರೂ ಒಂದು ನೆಗೆಟಿವ್ ಹೇಳುವವರು ಬೇಡವಾ, ಒಂದು ದೃಷ್ಟಿ ಆಗ್ತದಲ್ಲ ಇಲ್ಲದಿದ್ರೆ ಅಂತ. ಒಬ್ರು ಎಂಥದ್ದು ಹೇಳಿದರು, ನಿನಗೆಂತ ಫಾಲೋವರ್ಸ್ ಕಮ್ಮಿ ಆಗಿದ್ದಾರೆ ಅದಕ್ಕೆ ಇದು ನೀನೀಗ ತುಳುವಲ್ಲಿ ವೀಡಿಯೋ ಹಾಕೋದಂತ. ನನಗೆ ಮತ್ತೆ ಫ್ಲ್ಯಾಶ್ ಆಯಿತು, ಹೀಗೆ ಸಹ ಒಂದು ಐಡಿಯಾ ಮಾಡ್ಬೋದಿತ್ತಲ್ಲ, ಅಂದರೆ ತುಳು ಜನರು ಒಂದು ಫಾಲೋವರ್ಸ್ ಸ್ವಲ್ಪ ಬರಲಿ ಅಂತ. ಆ್ಯಕ್ಚುಲಿ ಎಂತ ಗೊತ್ತುಂಟು, ನನಗೆ ಫಾಲೋವರ್ಸ್ ಬರಬೇಕು ಅಂತ ಎಂಥ ನಿರೀಕ್ಷೆ ಇಲ್ಲ. ಈಗ ಯೂಟ್ಯೂಬಲ್ಲಿ ಆದರೂ ಕೂಡ ಅಷ್ಟೇ, ನನಗೆ ತುಂಬ ಕಡಿಮೆ ಸಬ್ಸ್ಕ್ರೈಬರ್ಸ್ ಇರೋದು. ಈಗ ಕಂಪೇರ್ ಮಾಡಿದರೆ ತುಂಬ ಯೂಟ್ಯೂಬ್ ಚಾನೆಲ್ ಮತ್ತು ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದಕ್ಕೆಲ್ಲ ಕಂಪೇರ್ ಮಾಡಿದರೆ 1,000, 1,500 ಅಂದರೆ 1,400 ಅಷ್ಟೇ ಸಬ್ಸ್ಕ್ರೈಬರ್ಸ್ ಇರೋದು ನನಗೆ ಯೂಟ್ಯೂಬಲ್ಲಿ ಕೂಡ. ಆದರೆ ನನಗೆ ಅದರಿಂದಾಗಿ ನನ್ನ ವೀಡಿಯೋಗೆ ಎಂತ ಎಫೆಕ್ಟ್ ಆಗೋದಿಲ್ಲ. ಅಂದರೆ ವೀಡಿಯೋ ಮಾಡೋದನ್ನು ಕಡಿಮೆ ಮಾಡೋದೆಲ್ಲ ನಾನು ಮಾಡಲಿಲ್ಲ ಇದುವರೆಗೂ, ನನಗೆ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ. ಅಥವಾ ಫಾಲೋವರ್ಸ್ ಕೂಡ ಅಷ್ಟೇ, ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನನ್ನ ಫಾಲೋವರ್ಸ್ ಜಾಸ್ತಿ ಆಗಲಿಕ್ಕೋಸ್ಕರ ನಾನು ವೀಡಿಯೋ ಮಾಡೋದಲ್ಲ. ಅದು ಹೆಚ್ಚಿನವರಿಗೆ ಗೊತ್ತುಂಟು, ನನ್ನ ಯೂಟ್ಯೂಬ್ ನೋಡೋರಿಗಾಗಿರಬಹುದು ಅಥವಾ ನನ್ನ ತೀರಾ ಆಪ್ತರಿಗೆ ಗೊತ್ತುಂಟು. ಅಂದರೆ ಆಬ್ವಿಯಸ್ಲಿ ಕೆಲವರು ಇರ್ತಾರಲ್ಲ ಹಾಗೆಲ್ಲ ಹೇಳಿಕೊಂಡು, ಹಾಗೆ ತಮಾಷೆಯಾಗಿ ಹೇಳಿದ್ದೀನಿ. ಇದನ್ನು ಕೂಡ ನೀನೆಲ್ಲ ಕಮೆಂಟನ್ನು ತುಂಬ ಸೀರಿಯಸ್ ಆಗಿ ತಗೊಳ್ತೀಯಾ, ಮತ್ತು ತಲೆಗೆ ಹಾಕಿಕೊಳ್ಬೇಡಿ, ಅವ್ರು ಹೇಳೋರು ಹೇಳಿಕೊಂಡಿರ್ತಾರೆ. ತುಂಬ ಜನ ಹಾಗೆಲ್ಲ ಹೇಳಿಕೊಂಡು ಬಂದಿದ್ದೀರಿ. ಮೊನ್ನೆ ಹಾಕಿದ ವಿಡಿಯೋ ನಾನು ಯಾಕೆ ಹೇಳಿದಂತ ಹೇಳಿದರೆ, ನಾನು ಯಾಕೆ ನೆಗೆಟಿವ್ ಜನರಿಗೆ ರಿಪ್ಲೈ ಮಾಡ್ತೇನೆ ಅಂತ ಹೇಳೋದ್ರ ಬಗ್ಗೆ ಅಷ್ಟೇ ಇದ್ದದ್ದು ಹೊರತು ನನಗೆ ಬೇಜಾರಾಯಿತು ಅಥವಾ ನನಗೆ ಅದರಿಂದಾಗಿ ತುಂಬ ನನ್ನ ಮನಸ್ಸಿಗೆ ಪರಿಣಾಮ ಆಗಿದೆ ಹಾಗೆ ಅಂತೂ ಖಂಡಿತ ಇಲ್ಲ, ಆಯಿತಾ. ಯಾರಾದರೂ ತಪ್ಪಾಗಿ ಭಾವಿಸಿದರೆ ಮತ್ತೆ ಅದಕ್ಕೆ ನಾನು ಕ್ಲಾರಿಟಿ ಕೊಟ್ಟದ್ದು. ನಾನು ಯಾಕೆ ಆ ವಿಡಿಯೋ ಮಾಡಿದ್ದು, ಯಾಕೆ ಅದನ್ನು ಅಷ್ಟು ತೆಗೆದುಕೊಂಡು ನಿಮಗೆಲ್ಲ ಹೇಳ್ತಾ ಇದ್ದದ್ದು ಅಂತ ಹೇಳಿದರೆ, ಸಾಕಷ್ಟು ಜನರಿಗೆ ಪ್ರಶ್ನೆ ಉಂಟು, ನಾನು ಯಾಕೆ ನೆಗೆಟಿವ್ ಕಮೆಂಟಿಗೆ ರಿಪ್ಲೈ ಮಾಡೋದು, ಸುಮ್ಮನೆ ಬಿಟ್ಟು ಬಿಡಿ ಅಲ್ಲ ಅಂತ. ನಾನು ಬಿಡೋದಿಲ್ಲ, ನನಗೆ ಯಾಕೆ ನಾನು ಅದಕ್ಕೆ ರಿಪ್ಲೈ ಮಾಡೋದು ಅಂತ ಹೇಳೋದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದಷ್ಟೇ, ಆಯಿತಾ. ಹಾಗೆ ಅದಕ್ಕೆಲ್ಲ ಈಗ ನನ್ನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಅದಕ್ಕೆ ರಿಪ್ಲೈ ಮಾಡಬೇಕು ಅಂತ ನನಗೀಗ ಒಂದು ಉಂಟು ಸ್ವಲ್ಪ ಕೆಲಸ. ನಾನು ಮತ್ತೆ ಮಲ್ಲಿ ಈಗ ಇಲ್ಲಿ ನಮ್ಮ ತೋಟದ ಹತ್ರ, ನಮ್ಮ ತೋಟಕ್ಕೆ ಹೋಗುವ ದಾರಿಯಲ್ಲಿ ಒಂದು ಮಾರ್ಗ ಸಿಗ್ತದೆ ಅಲ್ವಾ, ಮಣ್ಣಿನ ಮಾರ್ಗ, ಅಲ್ಲಿ ವಾಕ್ ಹೋಗುವ ಅಂತ ಹೊರಟದ್ದು. ಹಾಗೆ ಒಂದು ಚೆಂಬಳಿಕ ಅಂತ ನಮ್ಮ ಭಾಷೆಯಲ್ಲಿ ಒಂದು ಹೇಳ್ತೇವೆ, ಒಂದು ಕಾಯಿಗೆ, ಆ ಕಾಯಿ ಸಹ ಉಂಟಾ ಅಂತ ನೋಡಲಿಕ್ಕೆ ಹೋಗುದು. ಅದರದ್ದು ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ, ಮತ್ತು ಮೆಣಸ್ಕಾಯಿ ಅಂತ ನಮ್ಮ ಕಡೆ ಒಂದು ಅಡಿಗೆ ಖಾದ್ಯ ಮಾಡ್ತಾರೆ, ಅನ್ನಕ್ಕೆ ಸೇರಿಸಿ ತಿನ್ನಲಿಕ್ಕೆ. ಹಾಗೆ ಆ ಕಾಯಿ ಉಂಟಾ ಅಂತ ನೋಡಲಿಕ್ಕೆ ಹೋಗುದು ನಾವು. ನೋಡಿ, ನಾವು ಬಂದದ್ದಕ್ಕೂ ಕೂಡ ಸಾರ್ಥಕ ಆಯಿತು. ಎಷ್ಟು ಕಾಯಿ ಉಂಟು ನೋಡಿ, ನಿಮಗೆ ಕಾಣ್ತಾ ಇರಬಹುದು ಇಲ್ಲಿ. ವಾವ್, ಇಲ್ಲಿ ಆ ಕಾಯಿ ಉಂಟು. ಯಾರಿಗೆಲ್ಲ ಕಾಣ್ತಾ ಉಂಟು ಗೊತ್ತಿಲ್ಲ, ನಮಗೆ ತುಂಬ ಖುಷಿ ಆಯಿತು. ಅದನ್ನು ಕೊಯ್ಯೋದು ಹೇಗೆ ಅಂತ. ಅಂತೂ ಇಂತೂ ಹರಸಾಹಸ ಪಟ್ಟು ನನ್ನ ಮೊಬೈಲನ್ನೆಲ್ಲ ಕೆಳಗೆ ಬೀಳಿಸಿ ಎಂತೆಲ್ಲ ಮಾಡಿ ಈ ಕಾಯಿ ಅಂತೂ ಕೊಯ್ದೇವು, ಆಯಿತಾ. ಎಷ್ಟು ಉಂಟು ನೋಡಿ ಅಂತೆ. ನಾವಿದಕ್ಕೆ ಚೆಂಬಳಿಕ ಅಂತ ಹೇಳುದು, ಚೆಂಬಳ್ಳಿ ಹಣ್ಣು ಅಂತೆಲ್ಲ ಹೇಳ್ತಾರಂತೆ. ಇದರಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ, ಮತ್ತು ಮೆಣಸ್ಕಾಯಿ ಅಂತ ನಮ್ಮ ಕಡೆ ಮಾಡ್ತಾರೆ, ಆಯಿತಾ. ಅದು ಮತ್ತು ಸಾಕಷ್ಟು ಖಾದ್ಯಗಳನ್ನೆಲ್ಲ ಮಾಡ್ತಾರೆ. ನೋಡಿ ಎಷ್ಟುಂಟು ಅಂತ. ದ್ರಾಕ್ಷಿಯೇ, ಸೇಮ್ ದ್ರಾಕ್ಷಿಯೇ, ಆದರೆ ದೊಡ್ಡ ಗಾತ್ರ. ತೋರಿಸಮಲ್ಲಿ. ಎಷ್ಟು ಖುಷಿ ಆಗ್ತಾ ಉಂಟು ಗೊತ್ತುಂಟು ನಮಗೆ. ಸುಮ್ಮನೆ ಒಂದು ಅಂದಾಜಿಯಲ್ಲಿ ಬಂದದ್ದು ಸಿಗ್ಬೋದು ಅಂತ. ಇದು ಒಂದು ಕಾಯಿ ಈ ಗಾತ್ರದಲ್ಲಿ ಉಂಟು. ಹಾಗೆ ತಿನ್ನುವಾಗ ಹುಳಿ ಹುಳಿ ಇರ್ತದೆ. ಹಾಗೆ ಈ ಕಾಯಿ ಉಂಟಲ್ಲ, ಕಾಡಿನಲ್ಲಿ ಗುಡ್ಡಗಳಲ್ಲಿ ಎಲ್ಲ ಅದರ ಪಾಡಿಗೆ ಅದು ಬೆಳೆದುಕೊಳ್ಳುವಂತಹ ಒಂದು ಕಾಯಿ, ಆಯಿತಾ. ಇದು ಬಳ್ಳಿಯಲ್ಲಿ ಬಿಡುದು. ಆ ಬಳ್ಳಿ ನೋಡಲಿಕ್ಕೆ ಸ್ವಲ್ಪ ಕೆಂಪು ಬಣ್ಣದಲ್ಲಿ ಇರ್ತದೆ. ನನಗೆ ಅದು ವಿಡಿಯೋ ಮಾಡುವಾಗ ತೆಗಿಲಿಕ್ಕಾಗಲಿಲ್ಲ ವಿಡಿಯೋ. ನೀವು ಹಾಗೆ ನಾನು ಆಗ ತೋರಿಸಿದ ವಿಡಿಯೋದಲ್ಲಿ ಇದ್ದರೆ ನೋಡಬಹುದು. ಹಾಗೆ ಈ ಕಾಯಿಯಿಂದ ಉಂಟಲ್ವಾ, ಉಪ್ಪಿನಕಾಯಿ, ಮೆಣಸ್ಕಾಯಿ ಎಲ್ಲ ಮಾಡ್ತಾರೆ. ಇದರ ರುಚಿ ಸ್ವಲ್ಪ ಅಂಬಟೆಯ ಹಾಗೆ ಉಂಟು. ನಮ್ಮ ಕಾಡಿನಲ್ಲಿ ಎಲ್ಲ ತುಂಬ ಸಲ ನೋಡಿದ್ದೇವೆ ನಾವು ಇದನ್ನು. ಆದರೆ ನಾವು ಯಾವತ್ತೂ ಇದರಿಂದ ಉಪ್ಪಿನಕಾಯಿ ಎಲ್ಲ ಮಾಡಲಿಕ್ಕೆ ಹೋಗಿರಲಿಲ್ಲ. ಹಾಗೆ ಈ ಸಲ ಒಂದು ಉಪ್ಪಿನಕಾಯಿ ಹಾಕುವ ಅಂತ ಅನಿಸಿತು. ಹೇಗೆ ಇರ್ತದೆ ರುಚಿ ಅಂತ ನೋಡಬೇಕು ಅಂತ ಇತ್ತು.
3 ಗೊಂಚಲಲ್ಲಿ ಒಂದು ಗೊಂಚಲು ಮಲ್ಲಿಗೆ ಕೊಟ್ಟೆವು, ಅವಳು ಹಾಕುದಿದ್ರೆ ಹಾಕಲಿ ಉಪ್ಪಿನಕಾಯಿ ಅಥವಾ ಉಪ್ಪಲ್ಲಿ ಹಾಕಲಿ ಅಂತ. ಹಾಗೆ ಉಳಿದ 2 ಗೊಂಚಲು ಉಂಟಲ್ಲ, ಅದನ್ನು ಚಂದ ತೊಳೆದು ಅದನ್ನು ನಂತರ ಒಣಗಿದ ಬಟ್ಟೆಯಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಇಲ್ಲದ ಹಾಗೆ ಒಣಗಿಸಿಕೊಂಡದ್ದು. ಹಾಗೆ ಅದನ್ನು ಮತ್ತೆ ತುಂಡು ಮಾಡಿ ಅದರ ಬೀಜ ಎಲ್ಲ, ಒಳಗಿರುವ ಬೀಜ ತೆಗಿಬೇಕು. ಯಾಕಂತ ಹೇಳಿದರೆ ಇದರ ಬೀಜ ಸ್ವಲ್ಪ ಕಹಿ ಉಂಟು. ಹಾಗಾಗಿ ಉಪ್ಪಿನಕಾಯಿ ಅಥವಾ ಯಾವುದೇ ಅಡಿಗೆ ಮಾಡುವಾಗ ಬೀಜದಿಂದಾಗಿ ಅದರ ರುಚಿ ಹೋಗಬಾರ್ದು, ಬೀಜದ ಕಹಿಯಿಂದಾಗಿ. ಅದಕ್ಕೆ ಬೇಕಾಗಿ ಎಲ್ಲ ತೆಗಿಬೇಕು. ಈ ರೀತಿ ಮೊದಲಿಗೆ ಅದನ್ನು ಅರ್ಧ ತುಂಡು ಮಾಡಿಕೊಂಡು ಅದರ ಬೀಜವನ್ನು ತೆಗಿಬೇಕು. ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ, ಅಮ್ಮ ಇದನ್ನು ಕಟ್ ಮಾಡಿ ಕೊಟ್ಟರು. ನಾನು ಇನ್ನಿದ್ರದ್ದು ಒಳಗಿದ್ದು ಬೀಜ ಎಲ್ಲ ತೆಗೆದು ಮತ್ತೆ ಅಮ್ಮನಿಗೆ ಇದನ್ನು ಉಪ್ಪಲ್ಲಿ ಹಾಕಲಿಕ್ಕೆ ಕೊಡ್ತೇನೆ. ಈ ಕಾಯಿ ಎಲ್ಲ ಭಾಗದಲ್ಲಿ ಉಂಟಾ ಇಲ್ವಾ ಗೊತ್ತಿಲ್ಲ, ಕೇರಳ ಭಾಗದಲ್ಲಿ ಎಲ್ಲ ಇದರದ್ದು ಪಲ್ಯದ ಹಾಗೆ ಎಲ್ಲ ಮಾಡ್ತಾರೆ. ಅವರು ಇದನ್ನು ಬೇಯಿಸಿದ ನಂತರ ಅದರ ಒಳಗಿರುವ ಬೀಜವನ್ನು ಸಪರೇಟ್ ಮಾಡುವಂಥದ್ದು. ನಾವು ಹೀಗೆ ಹಸಿಯೇ ಮಾಡಿದೆವು. ಸ್ವಲ್ಪ ಕಷ್ಟದ ಕೆಲಸವೇ. ಇದರ ಕಾಯಿಯಲ್ಲಿ ಸ್ವಲ್ಪ ತುರಿಕೆಯ ಆಗಿರುವ ಅಂಶ ಕೂಡ ಉಂಟು. ಎಲ್ಲ ಕಾಯಿಯನ್ನು ಈ ರೀತಿ ಒತ್ತಿದಾಗ ಅದರ ರಸ ಕೈಗೆ ಬಂದು ಸ್ವಲ್ಪ ನಂಜು ಅಂತ ಹೇಳ್ತಾರಲ್ಲ, ಸ್ವಲ್ಪ ತುರಿಕೆಯ ಹಾಗೆ ಆಗ್ತದೆ. ಆದರೆ ತೀರಾ ಎಂಥ ತುರಿಕೆ ಬರುವುದಿಲ್ಲ ಕೈಗೆ ಎಲ್ಲ. ಯಾವ ಯಾವ ಭಾಗದಲ್ಲಿ ಈ ಕಾಯಿ ಉಂಟು, ನನ್ನ ವಿಡಿಯೋಸ್ ನೋಡುವ ಯಾರಾದರೂ ಈ ಕಾಯಿಯಿಂದ ಏನಾದರೂ ಖಾದ್ಯಗಳನ್ನು ತಯಾರು ಮಾಡಿದ್ದೀರಾ, ಬೇರೆ ಎಂಥ ಉಪಯೋಗ ಉಂಟು ಅಂತ ಹೇಳೋದನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನನಗೆ ಸಾಕಷ್ಟು ಜನ ಇದನ್ನು ಮೊದಲೇ ನೋಡ್ತಾ ಇರೋದು ಅಂತ ನನಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಎಲ್ಲ ಹೇಳಿದರು. ಹಾಗೆ ಇದಕ್ಕೆ ಕೆಂಬಲ್ಕಾಯಿ ಅಂತ ಹೇಳ್ತಾರಂತೆ. ಮತ್ತು ತುಂಬ ಕೆಲವು ಬೇರೆ ಬೇರೆ ಜನರು ಬೇರೆ ಬೇರೆ ಹೆಸರುಗಳನ್ನು ಹೇಳಿದರು. ಆದರೆ ಅದರಲ್ಲಿ ತುಂಬ ಗೊಂದಲಕ್ಕೆ ಒಳಗಾಗಿದ್ದಾರೆ ಜನರು. ಇದನ್ನು ಕರಂಡೆ ಅಂತ ತಪ್ಪಾಗಿ ಭಾವಿಸಿದ್ದಾರೆ. ಕರಂಡೆ ಮುಳ್ಳಿನ ಪೊದೆಯಲ್ಲಿ ಬಿಡುವ ಕಾಯಿ ಆದರೆ ಇದೊಂದು ಬಳ್ಳಿಯಲ್ಲಿ ಬಿಡುವ ದ್ರಾಕ್ಷಿಯ ಗೊಂಚಲಿನ ಹಾಗಿರುವಂತಹ ಕಾಯಿ. ಇದನ್ನಿನ್ನು ಉಪ್ಪಲ್ಲಿ ಹಾಕಿ ಉಪ್ಪು ಎಲ್ಲ ಹೀರಿಕೊಂಡ ನಂತರ ಉಪ್ಪಿನಕಾಯಿ ಮಾಡುವಂಥದ್ದು. ಮುಂದಿನ ಯಾವುದಾದ್ರೂ ವಿಡಿಯೋದಲ್ಲಿ ನಾನು ಇದರ ಉಪ್ಪಿನಕಾಯಿ ನಿಮಗೆ ತೋರಿಸ್ತೇನೆ ಆಯಿತಾ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.